ಜೊತೆಗಿರುವಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಎನ್.ಆರ್. ರಮೇಶ್ರವರೇ, ಸಂಚಾಲಕರಾಗಿರುವಂಥ ಸುಬ್ರಹ್ಮಣ್ಯ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಅಶ್ವಥ್ ನಾರಾಯಣರವರೇ, ಭಾರತೀಯ ಜನತಾ ಪಾರ್ಟಿಯೆಲ್ಲ ಈ ಭಾಗದ ಮುಖಂಡರೇ, ವಕ್ತಾರರಾಗಿರುವಂಥ ರಾಘವೇಂದ್ರ ಅವರವರೇ, ಬಿಜೆಪಿಯ ಇನ್ನಿತರ ಪದಾಧಿಕಾರಿಗಳೇ ಮತ್ತು ಕೋವಿಡ್ನ ನಂತರ ಬಹಳ ದಿನಗಳ ನಂತರ ಇವತ್ತು ನಮ್ಮ ಕಚೇರಿಗೆ ದಯಮಾಡಿಸಿರುವಂಥ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರದ 2022ನೇ ಇಸ್ವಿಯ ಬಜೆಟ್ಟಿನ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಕರೆದಿರುವಂಥದ್ದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 2022 ಆಜಾದಿ ಕಾ ಅಮೃತ್ ಮಹೋತ್ಸವ್, ಅಂದ್ರೆ ಸ್ವಾತಂತ್ರ್ಯ ಬಂದು ಭಾರತಕ್ಕೆ 75 ವರ್ಷ ಆಗಿರುವಂತಹ ಈ ವರ್ಷದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇನ್ನು 25 ವರ್ಷದ ನಂತರದ ಭಾರತ ಹೇಗಿರಬೇಕು ಅನ್ನುವಂಥ ಕಲ್ಪನೆಯನ್ನ ಬ್ಲೂ ಪ್ರಿಂಟ್ ಅನ್ನ ಹಾಕಿ ಒಂದು ಬಹಳ ದೊಡ್ಡದಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಬಜೆಟ್ ಅನ್ನ ಈ ಬಾರಿ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನ ವಿಶೇಷತೆ ಅಂತಂದ್ರೆ, ಹಿಂದೆಂದೂ ಕೂಡ ಮೂಲಭೂತ ಸೌಕರ್ಯಗಳ ಬಗ್ಗೆ ಈ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿರುವಂತಹ ಮಟ್ಟದ ಪ್ರಾಥಮಿಕತೆ ಹಿಂದೆಂದೂ ಯಾವ ಬಜೆಟ್ನಲ್ಲೂ ಕೂಡ ಸಿಕ್ಕಿರಲಿಲ್ಲ. ಸುಮಾರು 17 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನ ದೇಶದಲ್ಲಿ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂತಹ ದೃಷ್ಟಿಗೆನೆ ಮೀಸಲಿಡಲಾಗಿದೆ. ಬರುವಂತಹ ದಿನದಲ್ಲಿ ಈ ದೊಡ್ಡ ಮೊತ್ತದ ಪರಿಣಾಮವಾಗಿ ದೇಶದಲ್ಲಿ ಹೈವೇಗಳು, ರಾಜ್ಯದಲ್ಲಿ ಹಳ್ಳಿಗೆ ತಾಗುವಂಥ ಹಳ್ಳಿಗೆ ತಾಗುವಂಥ ಗ್ರಾಮ್ ಸಡಕ್ ಯೋಜನೆಗಳು, ದೊಡ್ಡ ಸಣ್ಣ ನೀರಾವರಿ ಯೋಜನೆಗಳು, ನಗರ ಪ್ರದೇಶಗಳಲ್ಲಿ ಫ್ಲೈಓವರ್ಗಳು, ಹೀಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂತಹ ದೃಷ್ಟಿಯಿಂದ ದೇಶದ ಆರ್ಥಿಕತೆಗೆ ಮತ್ತಷ್ಟು ಶಕ್ತಿ ಕೊಡುವಂತಹ ದೃಷ್ಟಿಯಿಂದ ಈ ಬಜೆಟ್ನಲ್ಲಿ ಬಹಳ ದೊಡ್ಡ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಎರಡನೇದು, ಈ ಬಜೆಟ್ನ ಇನ್ನೊಂದು ಆಯಾಮ ಅಂತಂದ್ರೆ ಸಾಕಷ್ಟು ದೂರಗಾಮಿ ದೃಷ್ಟಿಯನ್ನು ಇಟ್ಟುಕೊಂಡಿರುವಂತಹ ಒಂದು ಬಜೆಟ್ ಇದು. ಈ ಬಜೆಟ್ನಲ್ಲಿ ಮುಂದಿನ 25 ವರ್ಷವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೌ ಟು ಮೇಕ್ ಇಂಡಿಯಾ ಫ್ಯೂಚರ್ ರೆಡಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಬಜೆಟ್ನ ಮಾಡಲಾಗಿದೆ. ವಿಶೇಷವಾಗಿ ಯುವಕರನ್ನ ಇಟ್ಕೊಂಡು ಉದ್ಯೋಗಾವಕಾಶವನ್ನ ಮತ್ತಷ್ಟು ಸೃಜನ ಮಾಡಬೇಕು ದೇಶದಲ್ಲಿ ಅನ್ನೋ ಉದ್ದೇಶದಿಂದ ಹೊಸ PLI ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ PLI ಸ್ಕೀಮ್ಗಳಿಂದಲೇ 60 ಲಕ್ಷ ಉದ್ಯೋಗಗಳು ದೇಶದಲ್ಲಿ ಬರುವಂತಹ ವರ್ಷ ನಿರ್ಮಾಣ ಆಗುವಂಥದ್ದಿದೆ ಅನ್ನುವಂಥದ್ದು ಈ ಬಜೆಟ್ನ ವಿಶೇಷತೆ. ಭಾರತದಂತಹ ಯುವ ರಾಷ್ಟ್ರದಲ್ಲಿ ಯುವಕರಿಗೆ ಪ್ರತಿನಿತ್ಯ ಉದ್ಯೋಗದ ಅವಕಾಶ ಕಲ್ಪಿಸ್ತಾ ಹೋಗಬೇಕಾಗಿರೋದು ಸರ್ಕಾರಗಳ ಕರ್ತವ್ಯ. ಆ ದೃಷ್ಟಿಯಲ್ಲಿ ಈ ಎಲ್ಲ PLI ಸ್ಕೀಮ್ಗಳು 60 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಕಡೆಗೆ ಭರವಸೆಯ ಒಂದು ಬೆಳಕನ್ನ ಇಟ್ಟಿದೆ. ಅದ್ರ ಜೊತೆಗೆ ಹೊಸ ಟೆಕ್ನಾಲಜಿಗಳೇನು ಬರ್ತಾ ಇದ್ದಾವೆ, ಆ ಟೆಕ್ನಾಲಜಿಗಳನ್ನ ಮತ್ತಷ್ಟು ಎನ್ಕರೇಜ್ ಮಾಡುವಂತ ದೃಷ್ಟಿಯಿಂದ ಈ ಬಜೆಟ್ನಲ್ಲಿ ಕಿಸಾನ್ ಡ್ರೋನ್ ಇರ್ಬೋದು, ಬ್ಯಾಟ್ರಿ ಪಾಲಿಸಿ ಇರ್ಬೋದು, ಬ್ಯಾಟ್ರಿ ಸ್ವ್ಯಾಪಿಂಗ್ ಆಸ್ ಅ ಸರ್ವಿಸ್ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಇರ್ಬೋದು, ಈ ರೀತಿಯ ಹೊಸ ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಟ್ಟಿದೆ. ಇದು ನಾನು ವಿಶೇಷವಾಗಿ ಇವತ್ತು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದ್ರೆ, ಈ ಎಲ್ಲ ಹೊಸ ತಂತ್ರಜ್ಞಾನಗಳಿಂದ ಏನು ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತವೆ, ಅದರ ಪ್ರಥಮವಾಗಿ ಬೆನಿಫಿಟ್ ಯಾವ್ದಾದ್ರೂ ಒಂದು ನಗರಕ್ಕೆ ಸಿಗತ್ತೆ ಅಂತಂದ್ರೆ ಅದು ಬೆಂಗಳೂರು ನಗರಕ್ಕೆ, ಬೆಂಗಳೂರಿಗರಿಗೆ ಸಿಗತ್ತೆ. ಸೊ ಅದರಿಂದ ಬೆಂಗಳೂರಿನ ನಮ್ಮ ಸರ್ಕಾರದ ಸ್ಟಾರ್ಟ್ಅಪ್ ಪಾಲಿಸಿ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಇರ್ಬೋದು, ಗ್ರೀನ್ ಜಾಬ್ಸ್ ನ ಬಗ್ಗೆ ಸರ್ಕಾರ ಮಾತನಾಡಿರುವಂಥದ್ದು ಇರ್ಬೋದು,
ಕ್ವಾಂಟಮ್ ಕಂಪ್ಯೂಟಿಂಗ್ ನ ಬಗ್ಗೆ ಸರ್ಕಾರ ಇದರಲ್ಲಿ ಹೇಳಿರುವಂತದ್ದು ಇರ್ಬೋದು. ಈ ರೀತಿ ಎಲ್ಲ ಹೊಸ ಟೆಕ್ನಾಲಜಿಗೆ ಸರ್ಕಾರ ಕೊಡ್ತಾ ಇರುವಂತಹ ಪ್ರೋತ್ಸಾಹ ಯಾವ್ದಾದ್ರೂ ಒಂದು ರಾಜ್ಯಕ್ಕೆ, ಯಾವುದಾದ್ರೂ ನಗರಕ್ಕೆ ನೇರವಾಗಿ ಬೆನಿಫಿಟ್ ಸಿಗತ್ತೆ ಅಂತಂದ್ರೆ ಅದು ಬೆಂಗಳೂರು ಮಹಾನಗರಕ್ಕೆ, ಕರ್ನಾಟಕಕ್ಕೆ ಸಿಗತ್ತೆ. ಆ ದೃಷ್ಟಿಯಿಂದ ಕೂಡ ನಮ್ಮ ರಾಜ್ಯದ ಬೆಂಗಳೂರಿನ ದೃಷ್ಟಿಯಿಂದಲೂ ಕೂಡ ಈ ಒಂದು ಬಜೆಟ್ ಬಹಳ ಮುಖ್ಯವಾಗಿರುವಂಥದ್ದು. ಅದ್ರ ಜೊತೆಗೆ ನಾನು ಅಂಕಿ ಅಂಶಗಳ ಜೊತೆಗೆ ಬರ್ತೇನೆ. ಆದ್ರೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತಿನವರೆಗೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ದೇಶದ ಅತ್ಯಂತ ಕಡು ಬಡವರು ಯಾರಿದ್ದಾರೆ ಅವರನ್ನ ಆರ್ಥಿಕ ಒಂದು ಮೇಲ್ಪಂಕ್ತಿಗೆ, ಆರ್ಥಿಕ ಮೇನ್ ಸ್ಟ್ರೀಮಿಗೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಮಾಡಬೇಕಾಗಿರುವಂತ ಕೆಲಸದ ಬಗ್ಗೆ. ಹೊಸ ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿಸಿರೋದಿರ್ಬೋದು, ಮುದ್ರಾ ಯೋಜನೆಯಡಿ ಅವರಿಗೆ ಕೊಟ್ಟಿರುವಂತಹ ಸಾಲ ಇರ್ಬೋದು, ಕೋವಿಡ್ ನ ಟೈಮ್ನಲ್ಲಿ ಕಷ್ಟಕ್ಕೊಳಗಾಗಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಂತ PM ಸ್ವನಿಧಿ ಯೋಜನೆ ಇರ್ಬೋದು, ಲೋನ್ ಇರ್ಬೋದು. ಈ ಎಲ್ಲಾ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳ ಒಂದು ಗಾತ್ರ ಏನಿದೆ ಅದನ್ನು ಕೂಡ ಈ ಬಜೆಟ್ ನಲ್ಲಿ ಜಾಸ್ತಿ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಮತ್ತು ಬೆಂಗಳೂರಿಗೆ ಯಾವ ಮಟ್ಟದ ಪ್ರಭಾವ ಇದೆ ಇದರಿಂದ ಅಂತ ಹೇಳಿ ನಾನು ಅಂಕಿಅಂಶಗಳ ಜೊತೆಗೆ ಮುಂದೆ ಹೇಳ್ತೇನೆ. ಆದ್ರೆ ಈ ಬಜೆಟ್ ನ ಮತ್ತೊಂದು ಆಯಾಮ ಅಂತಂದ್ರೆ, ಒಂದು ಬಹಳ ದೊಡ್ಡ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ದೇಶದಾದ್ಯಂತ ಕಲ್ಪಿಸುವಂಥದ್ದು. ಎರಡನೇದು ದೇಶದ ಯುವಕರಿಗೆ ಉದ್ಯೋಗ ಅವಕಾಶವನ್ನ ಜಾಸ್ತಿ ಮಾಡುವಂತ ದೃಷ್ಟಿಯಿಂದ ದೇಶದ ಯುವಕರಿಗೆ PLI ಸ್ಕೀಮ್ಗಳ ಮುಖಾಂತರ, ಹೊಸ ಹೊಸ ಟೆಕ್ನಾಲಜಿಗಳಿಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಉದ್ಯೋಗ ಸೃಷ್ಟಿಗೆ ಕೊಟ್ಟಿರುವಂತಹ ಒತ್ತು. ಮೂರನೇದು ದೇಶದ ಅತ್ಯಂತ ಕಡು ಬಡವರಿಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಜೊತೆಗೆ ಅವರಿಗೆ ಆರ್ಥಿಕ ಮೇಲ್ಪಂಕ್ತಿಗೆ ಬರೋದಕ್ಕೆ ಬೇಕಾಗಿರುವಂತಹ ಯೋಜನೆಗಳಿರುವಂತದ್ದಿರ್ಬೋದು. ಕಡೆಯದಾಗಿ ಅತ್ಯಂತ ಮುಖ್ಯವಾಗಿ ದೇಶದ ಬಜೆಟ್, ಡಿಫೆನ್ಸ್ ನ ಬಜೆಟ್ ಸುಮಾರು 5 ಲಕ್ಷ ಕೋಟಿ ರೂಪಾಯಿಯಷ್ಟು ಡಿಫೆನ್ಸ್ ಬಜೆಟ್ ನ ಇದರಲ್ಲಿ ಕೊಟ್ಟಿರೋದ್ರಿಂದ ದೇಶದ ಬಾರ್ಡರ್ಗಳಿರ್ಬೋದು, ಬಾರ್ಡರ್ ಹತ್ರ ಇರುವಂತಹ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿಗೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಎಲ್ಲದನ್ನ ಕಲ್ಪಿಸೋದಕ್ಕೆ ಈ ಬಜೆಟ್ ಬಹಳ ದೊಡ್ಡ ಕೆಲಸ ಮಾಡಿದೆ. ಈ ಬಜೆಟ್ ನ ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದ್ರೆ, ಇನ್ನು 25 ವರ್ಷಗಳ ಭಾರತವನ್ನ ದೃಷ್ಟಿಯಲ್ಲಿಟ್ಕೊಂಡು ಇವತ್ತಿನ ಭಾರತದ ಯುವಕರಿಗೆ ಯಾವ ರೀತಿ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ರೆ ಭಾರತದ ಯುವಕರು ಅತ್ಯಂತ ವೇಗವಾಗಿ ದೇಶವನ್ನ ಮುಂತೆಗೆದುಕೊಂಡು ಹೋಗಬಹುದು ಅನ್ನುವಂಥ ಒಂದು ಬ್ಲೂ ಪ್ರಿಂಟ್ ಈ ಬಜೆಟ್ ಹಾಕೊಟ್ಟಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ದೃಷ್ಟಿಯಿಂದ ನೋಡಿದಾಗ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿಸೋದಕ್ಕೆ ಕೇಂದ್ರ ಸರ್ಕಾರ ಏನು ಹಣವನ್ನ ಕೊಟ್ಟಿದೆ, ಈ 17 ಲಕ್ಷ ಕೋಟಿ ರೂಪಾಯಿ ಅಂತ ನಾನು ಹೇಳಿದೆ, 17 ಲಕ್ಷ ಕೋಟಿ ರೂಪಾಯಿಯನ್ನು ಹೊರತುಪಡಿಸಿಯೂ ಕೂಡ 50 ವರ್ಷಗಳವರೆಗೆ 0% ಇಂಟ್ರೆಸ್ಟ್ ನಲ್ಲಿ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನ ಪ್ರತಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಅರ್ಹ ಇದೆ ಅಂತ ಕೂಡ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಸೊ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಪ್ರಯಾರಿಟಿಯ ದೃಷ್ಟಿಯಿಂದ ಯಾವುದಾದ್ರೂ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸಬೇಕು ಅಂತಿದ್ರೆ ಆ ರೀತಿಯ ಪ್ರಾಜೆಕ್ಟ್ಗಳಿಗೂ ಕೂಡ 1 ಲಕ್ಷ ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ 0% ಇಂಟ್ರೆಸ್ಟ್ ಅಲ್ಲಿ 50 ವರ್ಷಗಳ ಅವಧಿಯ ಲೋನ್ಗಳನ್ನು ಪಡ್ಕೊಳ್ಬಹುದು. ಹೀಗೆ ರಾಜ್ಯ ಸರ್ಕಾರಗಳಿಗೂ ಕೂಡ ದೃಷ್ಟಿಯಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಮಹತ್ತರವಾದಂತಹ ಬಜೆಟ್ ನ ಕೊಟ್ಟಿದೆ. ಈ ಬಜೆಟ್ ನಿಂದ ದೇಶದ ಆರ್ಥಿಕತೆ ಮತ್ತಷ್ಟು ವೇಗವಾಗಿ ಮುಂದುವರಿಯುತ್ತೆ. ಕೋವಿಡ್ ನಂಥ ಒಂದು ಸಂದರ್ಭದಲ್ಲೂ ಕೂಡ ದೇಶದ ಇನ್ಫ್ಲೇಷನ್ ಸಿಂಗಲ್ ಡಿಜಿಟ್ ನಲ್ಲಿದೆ, ಸುಮಾರು 5ರಿಂದ 6% ಅಷ್ಟು. ದೇಶದ GDPಯ ಗ್ರೋತ್ ಏನಿದೆ ಅದು ಕನ್ಸಿಸ್ಟೆಂಟ್ ಆಗಿ 8ರಿಂದ 9% ಅಷ್ಟಿದೆ. ದೇಶದ ಆರ್ಥಿಕತೆಯ ಗಾತ್ರ ಏನಿದೆ ಅದು ದುಪ್ಪಟ್ಟಾಗಿದೆ ನರೇಂದ್ರ ಮೋದಿ ಬರೋದಕ್ಕಿಂತ ಮುಂಚೆಯೂ, ಮೋದಿ ಅವರ ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರ. ಯುವಕರಿಗೆ ಉದ್ಯೋಗಾವಕಾಶಗಳು ಜಾಸ್ತಿ ಆಗ್ತಾ ಇದೆ. ಹೊಸ ಹೊಸ ನವೋದ್ಯಮಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿರುವಂತಹ ವಿಶೇಷವಾಗಿ MSMEಗಳು, ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡುವಂಥವ್ರು, ಅವರಿಗೆ ಸಾಲಗಳನ್ನ ಕೊಡುವಂತರ ಮುಖಾಂತರ ಹೊಸ ಉದ್ಯೋಗಾವಕಾಶಗಳು, ನವೋದ್ಯಮಗಳಿಗೆ ಅವಕಾಶ ಸಿಗ್ತಾ ಇದೆ. ರಾಜ್ಯ ಸರ್ಕಾರಗಳಿಗೆ ಹೊಸದಾಗಿ ಸಾಲಗಳನ್ನು ಕೊಟ್ಟಿರೋದ್ರ ಮುಖಾಂತರ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕವಾಗಿ ಸಬಲೀಕರಣಗೊಂಡು ರಾಜ್ಯಗಳಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮೇಲೆ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಅನುವಾಗಿದೆ. ಕಡು ಬಡವನಿಗೂ ಕೂಡ
ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಬಜೆಟ್ ನಲ್ಲಿ ಸೋಷಿಯಲ್ ಸೆಕ್ಯೂರಿಟಿಗೆ ಇಟ್ಟಿರುವಂತಹ ಬಜೆಟ್ಗಳ ಗಾತ್ರವೂ ಜಾಸ್ತಿ ಆಗಿರೋದ್ರಿಂದ ಅತ್ಯಂತ ಕಡು ಬಡವನನ್ನೂ ಕೂಡ ದೇಶದ ಆರ್ಥಿಕ ಪ್ರವಾಸದಲ್ಲಿ ಅವನು ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನ ಈ ಬಜೆಟ್ ನಲ್ಲಿ ನಡೆದಿದೆ. ಆದ್ರಿಂದ ಇದೊಂದು ಯಶಸ್ವಿ ಬಜೆಟ್, ದೂರಗಾಮಿ ಬಜೆಟ್. ಇದನ್ನ ಜನಕ್ಕೆ ತಿಳಿಸುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ ಪಾರ್ಟಿಯ ಕಾರ್ಯಕರ್ತರ ಮೇಲಿದೆ. ಕೃಷಿಯಿಂದ ಹಿಡಿದು ವಿಜ್ಞಾನದವರೆಗೆ, ನಗರೀಕರಣದಿಂದ ರೈಲ್ವೆ ಆಧುನೀಕರಣದವರೆಗೆ, ಸಣ್ಣ ವ್ಯಾಪಾರಿಗಳ ಹಿತ ಕಾಪಾಡೋದ್ರಿಂದ ಹಿಡಿದು ಮಹಿಳೆಯರಿಗೆ ವಿಶೇಷ ನವೋದ್ಯಮಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗುವಂತಹ ಪ್ರೋತ್ಸಾಹದವರೆಗೆ, ಯುವಕರಿಗೆ ಹೊಸ ಉದ್ಯೋಗಾವಕಾಶಗಳನ್ನ ಪಡ್ಕೊಳ್ಳೋದ್ರಿಂದ ಹಿಡಿದು ಎಂಎಸ್ಎಂಇ ಸೆಕ್ಟರಿಗೆ 5 ಲಕ್ಷ ಕೋಟಿ ರೂಪಾಯಿಯ ಸಾಲವನ್ನು ಒದಗಿಸೋದ್ರವರೆಗೆ ಈ ಬಜೆಟ್ನಲ್ಲಿ ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿಯಾಗಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತ ಬಜೆಟ್ನ ಕೊಟ್ಟಿರುವಂತಹ ನರೇಂದ್ರ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವಂತ ಕೆಲವು ಮಾಹಿತಿಯನ್ನ, ದಾಖಲೆಯನ್ನ ನಾನು ಮಾಧ್ಯಮದ ಸ್ನೇಹಿತರ ಎದುರುಗಡೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳಷ್ಟು ಸಾರಿ ಚರ್ಚೆ ಆಗ್ತಾ ಇರತ್ತೆ, ರಾಜಕೀಯ ಚರ್ಚೆ. ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ, ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ, ಬೆಂಗಳೂರಿಗೆ ಕೇಂದ್ರ ಸರ್ಕಾರದಿಂದ ಏನು ಲಾಭ ಸಿಕ್ಕಿದೆ, ಈ ರೀತಿಯ ಪ್ರಶ್ನೆಗಳನ್ನ ವಿರೋಧ ಪಕ್ಷದವರು ಕೇಳ್ತಾ ಇರ್ತಾರೆ. ನಾನು ನಿಮಗೆ ಒಂದಿಷ್ಟು ಅಂಕಿಅಂಶ ಕೊಡ್ತೇನೆ. ಈ ಅಂಕಿಅಂಶಗಳು ಬಹಳ ಸತಿ ರಿಪಿಟೇಟಿವ್ ಅಂತ ಅನ್ನಿಸ್ಬೋದು, ಆದ್ರೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ವಿರೋಧ ಪಕ್ಷದವರಿಗೆ ಅಂಕಿಅಂಶಗಳ ಜೊತೆಗೆ ಉತ್ತರ ಕೊಡುವಂಥದ್ದು ನಮ್ಮ ಪರಿಪಾಠ. ಅದರಿಂದ ಒಂದೊಂದೇ ಸ್ಕೀಮ್ನಲ್ಲಿ ಬೆಂಗಳೂರಿಗೆ, ಅದರಲ್ಲೂ ವಿಶೇಷವಾಗಿ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಬೆಂಗಳೂರಿನ ಬಡ ಜನಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಂದ ಏನೇನು ಲಾಭ ಸಿಕ್ಕಿದೆ ಅಂತ ನಾನು ನಿಮ್ಮ ಎದುರುಗಡೆ ಒಂದಿಷ್ಟು ಮಾಹಿತಿ ಕೊಡ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಗಳ ಬಹಳ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಜನ್ ಔಷಧಿ ಕೇಂದ್ರದ ಯೋಜನೆ ಒಂದು. ಹೊರಗಡೆ ಪ್ರೈವೇಟ್ ಫಾರ್ಮಸಿಗಳಲ್ಲಿ ನಿಮಗೆ ಒಂದು ಮಾತ್ರೆಗೆ ಎಷ್ಟು ಹಣ ಸಿಗತ್ತೋ ಅದಕ್ಕಿಂತ 50ರಿಂದ 70% ಕಡಿಮೆ ಬಡ್ಡಿ ದರದಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಮಾತ್ರೆ ಸಿಗತ್ತೆ. ಆ ಮಾತ್ರೆಗಳನ್ನ ಕೊಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರವನ್ನ ದೇಶದಾದ್ಯಂತ ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಭಾರತದಲ್ಲಿ ಸುಮಾರು 8600 ಜನೌಷಧಿ ಕೇಂದ್ರಗಳು ದೇಶದಲ್ಲಿವೆ. ಕೇವಲ ಬೆಂಗಳೂರಿನಲ್ಲಿ ಕಳೆದ ಒಂದೇ ವರ್ಷದಲ್ಲಿ ಹೊಸದಾಗಿ 40 ಜನೌಷಧಿ ಕೇಂದ್ರಗಳು ಉದ್ಘಾಟನೆಗೊಂಡಿವೆ. ವಿಶೇಷವಾಗಿ ನನ್ನ ಮತಕ್ಷೇತ್ರದಲ್ಲಿ ಮಧ್ಯಮ ವರ್ಗದ ಜನ ಜಾಸ್ತಿ ಇರೋದ್ರಿಂದ ನಾನು ಸಂಸದನಾದ ಮೇಲೆ ಜನೌಷಧಿ ಕೇಂದ್ರಗಳನ್ನು ನಾವು ಜಾಸ್ತಿ ಮಾಡಬೇಕು ಅನ್ನುವಂತಹ ಪ್ರಯತ್ನದಿಂದ ಅದಕ್ಕೆ ವಿಶೇಷ ಗಮನ ಹರಿಸಿದ್ವಿ. ಈಗ ಬೆಂಗಳೂರು ದಕ್ಷಿಣದಲ್ಲಿ ಅಟ್ ಪ್ರೆಸೆಂಟ್ 69 ಜನೌಷಧಿ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನೊಂದು 2-3 ತಿಂಗಳಲ್ಲಿ ಈ ಸಂಖ್ಯೆಯನ್ನ ನಾವು 75ಕ್ಕೆ ಏರಿಸ್ತಾ ಇದ್ದೀವಿ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ 75 ಜನೌಷಧಿ ಕೇಂದ್ರಗಳು ಉದ್ಘಾಟನೆಯಾಗಿ ಕೆಲಸ ಮಾಡುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಒಂದು ದೊಡ್ಡ ಯೋಜನೆಗೆ ನಾವೆಲ್ಲರೂ ಮಾಡಿರುವಂತಹ ಪ್ರಯತ್ನ. ಇದರಿಂದ ಲಕ್ಷಾಂತರ ಜನ ಬೆಂಗಳೂರು ದಕ್ಷಿಣದಲ್ಲಿ ಕಡಿಮೆ ದರದಲ್ಲಿ, ನಾನು ಹೇಳ್ದಂಗೆ 50% ಇಂದ 70% ಕಡಿಮೆ ದರದಲ್ಲಿ ಔಷಧಿಗಳನ್ನ ಬೆಂಗಳೂರಿನ ಜನ ಪಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ನಮ್ಮ EPFOದಲ್ಲಿ ಕಳೆದ ಒಂದೇ ವರ್ಷದಲ್ಲಿ 13 ಲಕ್ಷ ಹೊಸ ಸಬ್ಸ್ಕ್ರೈಬರ್ಗಳು ಜಾಯಿನ್ ಆಗಿದ್ದಾರೆ. ವಿರೋಧ ಪಕ್ಷದವರು ಯಾವಾಗ್ಲೂ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅನ್ನುವಂತ ಒಣ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಂಕಿ ಅಂಶಗಳನ್ನ ಇಟ್ಕೊಂಡು ಆ ಆರ್ಗ್ಯುಮೆಂಟ್ ನೋಡಿದ್ರೆ ಒಂದು ವಿಚಾರ ಸ್ಪಷ್ಟ ಆಗುತ್ತೆ. ಕೇವಲ ಒಂದೇ ವರ್ಷದಲ್ಲಿ 21-22 ಅಲ್ಲಿ 13.95 ಅಂದ್ರೆ 14 ಲಕ್ಷ ಹೊಸದಾಗಿ EPFOಗೆ ಯುವಕರು ಸೇರ್ಕೊಂಡಿದ್ದಾರೆ. ಅದರಲ್ಲೂ ಕೂಡ 18ರಿಂದ 25 ವರ್ಷದ ವಯೋಮಾನದವರು
18 to 25% ಅವ್ರು ಯಾರಿದ್ದಾರೆ 25 ಏಜ್ನವರು 50% ಜನ ಹೊಸದಾಗಿ EPFO ಸೇರ್ಕೊಂಡಿರುವಂತವ್ರು ಯಾವ ವಯಸ್ಸಿನವರು ಅಂದ್ರೆ 18 ರಿಂದ 25 ವರ್ಷದವರು. ಅಂದ್ರೆ ಫಸ್ಟ್ ಟೈಮ್ ಜಾಬ್ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇರುವಂತಹ ಯುವಕರ ಸಂಖ್ಯೆನೇ 50% EPFO ಇದೆ. ಇದು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗಿರೋದಕ್ಕೆ ನಮ್ಮ ಎದುರುಗಡೆ ಇರುವಂತಹ ಒಂದು ದಾಖಲೆ. ಕರ್ನಾಟಕದಲ್ಲಿ ಕಳೆದ ಒಂದೇ ವರ್ಷ ಸುಮಾರು 1,68,000 ಹೊಸ EPFO ಎನ್ರೋಲ್ಮೆಂಟ್ಗಳು ಕರ್ನಾಟಕದಲ್ಲಿ ಒಂದರಲ್ಲೇ ನಡೆದಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಗಳು ಸ್ಟಾರ್ಟ್ಅಪ್ ನ ಕುರಿತಾಗಿ ಬಹಳ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಯೋಜನೆಯ ಕೆಳಗಡೆ ಹೊಸ ಉದ್ಯಮಗಳನ್ನು ಸೃಷ್ಟಿ ಮಾಡುವಂತಹ ಯುವಕರಿಗೆ ಉತ್ಸಾಹ, ಪ್ರೋತ್ಸಾಹ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಸಿಕ್ಕಿದೆ. ಮೋದಿ ಅವರ ಆಗಮನದ ನಂತರ ದೇಶ ಒಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಇಡೀ ದೇಶದ ಸ್ಟಾರ್ಟ್ಅಪ್ ಹಬ್ ಆಗಿದೆ. ದೇಶದಲ್ಲಿ ಇವತ್ತು ಹುಬ್ಬೇರಿಸುವಂತ ಮಟ್ಟದಲ್ಲಿ ಸ್ಟಾರ್ಟ್ಅಪ್ಗಳ ಬೆಳವಣಿಗೆ ಆಗಿದೆ. 61,400 ಸ್ಟಾರ್ಟ್ಅಪ್ಗಳು ದೇಶದಲ್ಲಿ ಇವತ್ತು ರಿಜಿಸ್ಟರ್ ಆಗಿದ್ದಾವೆ. ಏನಕ್ಕಿದು ಬಹಳ ವಿಶೇಷತೆ ಅಂತಂದ್ರೆ, ಹಿಂದೆ ಕೆಲವೇ ವರ್ಷಗಳ ಹಿಂದೆ ಸರ್ಕಾರಿ ಉದ್ಯೋಗಗಳನ್ನೇ ಅರಸಿ ಯುವಕರು ಜೀವನ ಮಾಡ್ಲಿಕ್ಕೆ ಅದೊಂದೇ ಮಾರ್ಗ ಅಂತಿರ್ತಿತ್ತು. ಇವತ್ತು ಸರ್ಕಾರಿ ಉದ್ಯೋಗದ ಜೊತೆಗೆ ಸರ್ಕಾರಿ ಉದ್ಯೋಗಕ್ಕಿಂತ ದೊಡ್ಡದಾಗಿರುವಂತಹ ಪ್ರೈವೇಟ್ ಸೆಕ್ಟರ್ ಇದೆ. ಪ್ರೈವೇಟ್ ಸೆಕ್ಟರ್ ನಲ್ಲೂ ಕೂಡ ಇವತ್ತಿನ ಯುವಕರು ನಾವೇ ಸ್ವಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ, ಹೊಸ ಕಂಪನಿಗಳನ್ನ ಬೆಂಗಳೂರಿನಲ್ಲಿ ಬೇರೆ ಕಡೆ ಶುರು ಮಾಡ್ತಾ ಇದ್ದಾರೆ. ಆ ಕಂಪನಿಗಳ ಸಂಖ್ಯೆ, ಸರ್ಕಾರ ಜೊತೆ ರಿಜಿಸ್ಟರ್ ಆಗಿರುವಂತಹ ಈ ರೀತಿಯ ಕಂಪನಿಗಳ ಸಂಖ್ಯೆಯೇ 61,400 ಈ ತರ ಸ್ಟಾರ್ಟ್ಅಪ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅದರಲ್ಲಿ ಸುಮಾರು 24,000 ಸ್ಟಾರ್ಟ್ಅಪ್ಗಳು ಕೇವಲ ಬೆಂಗಳೂರು ಮಹಾನಗರದಲ್ಲಿದೆ. ಆದ್ರಿಂದನೇ ಬೆಂಗಳೂರು ಮಹಾನಗರಕ್ಕೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ ಅಂತ ಕರೆಯೋದು. 61,000ದಲ್ಲಿ 24,000 ಬೆಂಗಳೂರಿನಲ್ಲೇ ಇದೆ. ಅದರಲ್ಲಿ ಸುಮಾರು 85 ಕಂಪನಿಗಳು ಯೂನಿಕಾರ್ನ್ಗಳಾಗಿದ್ದಾವೆ. ಯೂನಿಕಾರ್ನ್ಗಳಂತಂದ್ರೆ $100 ಬಿಲಿಯನ್ ವ್ಯಾಲ್ಯೂಯೇಷನ್ ಮಾಡ್ಕೊಂಡಿರುವಂತಹ ಕಂಪನಿಗಳು. ಈ ಕಂಪನಿಗಳು ಬರುವಂತಹ ದಿವಸದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳಾಗಿ ಬೆಳೆಯುವಂತಹ ತಾಕತ್ತಿರುವಂತಹ ಕಂಪನಿಗಳು. ಹೇಗೆ ಇವತ್ತು ಆಪಲ್, ಇಂಟೆಲ್, ಗೂಗಲ್, ಈ ರೀತಿಯ ಫೇಸ್ಬುಕ್ ನಂತ ಕಂಪನಿಗಳು ಅಮೆರಿಕದಲ್ಲಿ ಸೃಷ್ಟಿಯಾಗಿ ಭಾರತ, ಬೇರೆ ಬೇರೆ ದೇಶಗಳಿಗೆ ಹರಡಿದಾವೋ, ಆ ರೀತಿ ಭಾರತದಲ್ಲಿ ಜನಿಸಿರುವಂತಹ ಕಂಪನಿಗಳು ಯಾವ ಯೂನಿಕಾರ್ನ್ಗಳಿದಾವೆ, ಮುಂಬರುವಂತಹ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಹೋಗಿ ತಮ್ಮ ಬಿಸ್ನೆಸ್ ವ್ಯಾಪಾರವನ್ನು ವಿಸ್ತಾರ ಮಾಡುವಂತಹ ಶಕ್ತಿ ಇರುವಂತಹ ಕಂಪನಿಗಳು. ಸ್ಟಾರ್ಟ್ಅಪ್ ರೆವಲ್ಯೂಷನ್ ಇಸ್ ಅನ್ ಇಂಡಿಕೇಶನ್ ಆಫ್ ಇಂಡಿಯಾಸ್ ಗ್ರೋಯಿಂಗ್ ಇಕನಾಮಿಕ್ ಪವರ್. ಭಾರತದ ಬೆಳೀತಾ ಇರುವ ಆರ್ಥಿಕತೆಯ ಸಂಕೇತವಾಗಿ ಸ್ಟಾರ್ಟ್ಅಪ್ ರೆವಲ್ಯೂಷನ್ ಇದೆ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಇಂಥ ದೊಡ್ಡ ಕೊಡುಗೆ ಇರುವಂತದ್ದು ನಮಗೆ ಹೆಮ್ಮೆಯ ಸಂಗತಿ. ಅದೇ ರೀತಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೋದ ವರ್ಷ ಕೋವಿಡ್ ಬಂದಾಗಿನಿಂದ ಇವತ್ತಿನವರೆಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ 80 ಕೋಟಿ ವ್ಯಕ್ತಿಗಳಿಗೆ ಪ್ರತಿನಿತ್ಯ ರೇಷನ್ ಅನ್ನು ಕೊಡುವಂತಹ ಒಂದು ದೊಡ್ಡ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಒಂದೇ ಒಂದು ಹೊತ್ತು ಕೂಡ ದೇಶದಲ್ಲಿ ಒಬ್ಬ ಬಡವ ಕೂಡ ಹಸಿವಾಗಿ ಮಲಗಬಾರದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಆಹಾರದ ವ್ಯವಸ್ಥೆ ಇರಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಮಹತ್ತರ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಡಿಯಲ್ಲಿ ಕೇವಲ ಬೆಂಗಳೂರಿನಲ್ಲಿ 15,000 ಕ್ವಿಂಟಾಲ್ ದಾಲು, 25 ಕ್ವಿಂಟಾಲ್ ಚೆನ್ನ, 74,000 ಕ್ವಿಂಟಾಲ್ ವೀಟು, 75,000 ಕ್ವಿಂಟಾಲ್ ರಾಗಿ ಇಡೀ ಬೆಂಗಳೂರಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಬೆಂಗಳೂರಿನ ಬಡವರಿಗೆ, ವಿಶೇಷವಾಗಿ ಯಾರು ಪಡಿತರವನ್ನು ಪಡಿತಾರೆ ಅಂಥವರಿಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವಂಥ ಸ್ಕೀಮ್ ನಲ್ಲೇನೆ 43,000 ಕೆಜಿ ಅಕ್ಕಿಯನ್ನ ಕಳೆದ ವರ್ಷ ಬೆಂಗಳೂರಿನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಬಂದಂತಹ ಬೇರೆ ರಾಜ್ಯದ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅಂಥವರಿಗೇನೆ 2,69,000 ಜನ ಕೂಲಿ ಕಾರ್ಮಿಕರು, ಅಂಥವರಿಗೂ ಕೂಡ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಇಂದಾಗಿ ಬೇರೆ ಕಡೆಯಿಂದ ಉತ್ತರ ಪ್ರದೇಶದಿಂದನೋ, ಬಿಹಾರದಿಂದನೋ, ಒಡಿಸ್ಸಾ ಇಂದ, ವೆಸ್ಟ್ ಬೆಂಗಾಲ್ ಇಂದ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿರುವಂತವ್ರಿಗೂ ಕೂಡ ಸರ್ಕಾರ ಈ ಮಟ್ಟಕ್ಕೆ ಸಹಾಯ ಮಾಡಿಕೊಟ್ಟಿದೆ.
ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ತಾವೆಲ್ಲರೂ ಕೇಳಿರುವಂತಹ ಯೋಜನೆ. ಮೋದಿ ಅವರು ಪ್ರಧಾನಿಯಾಗಿ ಮಾಡಿದಂತ ಮೊದಲ ಕೆಲಸಗಳಲ್ಲಿ ಈ ಯೋಜನೆ. ಆಶ್ಚರ್ಯ ಆಗ್ಬೋದು, ದೇಶದ ಆರ್ಥಿಕತೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ಮೇಲೆ ಸುಮಾರು 45ರಿಂದ 50 ಕೋಟಿ ಜನಕ್ಕೆ ಈ ದೇಶದಲ್ಲಿ ಬ್ಯಾಂಕ್ ಅಕೌಂಟೇ ಇರಲಿಲ್ಲ. ಪ್ರಥಮವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಸುಮಾರು 50 ಕೋಟಿ ಹೊಸ ಬ್ಯಾಂಕ್ ಅಕೌಂಟ್ಗಳು ಜನ್ಧನ್ ಯೋಜನೆಯಡಿ ಪ್ರಾರಂಭ ಆಗಿದೆ. ಅದರಲ್ಲಿ ಬೆಂಗಳೂರು ಒಂದರಲ್ಲೇನೆ ಕಳೆದ ಫೈನಾನ್ಷಿಯಲ್ ಇಯರ್ನಲ್ಲಿ ಸುಮಾರು 9,52,000 ಹೊಸ ಜನ್ಧನ್ ಅಕೌಂಟ್ಗಳು ಕೇವಲ ಒಂದು ವರ್ಷದಲ್ಲಿ ಹೋದ ವರ್ಷ ಪ್ರಾರಂಭ ಆಗಿದೆ. ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ವರ್ಷಕ್ಕೆ 330 ರೂಪಾಯಿ ಕಟ್ಟಿದ್ರೆ, ಅಂದ್ರೆ ದಿನಕ್ಕೆ ₹1 ಕಡಿಮೆ ಪ್ರೀಮಿಯಂ ಕಟ್ಟಿದ್ರೆ 2 ಲಕ್ಷ ರೂಪಾಯಿಯ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಆ ರೀತಿಯ ಲೈಫ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬೆಂಗಳೂರಿನಲ್ಲಿ ಕಳೆದ ವರ್ಷ ಕೇವಲ ಒಂದೇ ವರ್ಷದಲ್ಲಿ 3,29,000 ಜನ ಪಡೆದಿದ್ದಾರೆ. ವಿಮೆಯ ಮೊತ್ತ ಟೋಟಲಿ 10 ಲಕ್ಷ ರೂಪಾಯಿಯಷ್ಟು ಟೋಟಲ್ ವಿಮೆಯ ಮೊತ್ತವನ್ನು ಪಡೆದಿದ್ದಾರೆ. 330 ರೂಪಾಯಿ ವರ್ಷಕ್ಕೆ ಇನ್ಶೂರೆನ್ಸ್ ತಗೊಳ್ಳುವಂಥವ್ರು ಯಾರು ಅಂದ್ರೆ ಸಮಾಜದ ಅತ್ಯಂತ ಕಡು ಬಡವರು. ಬರೀ 2 ಲಕ್ಷ ರೂಪಾಯಿ, ಬರೀ 330 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ, ಅಂದ್ರೆ ದಿನಕ್ಕೆ ₹1 ಲೆಕ್ಕದಲ್ಲಿ ಕಟ್ಟಿದ್ರೆ 2 ಲಕ್ಷ ರೂಪಾಯಿಯ ಇನ್ಶೂರೆನ್ಸ್ ಕವರೇಜ್ ಅವರಿಗೆ ಸಿಗುತ್ತೆ. ಆ ರೀತಿ ಕೇವಲ ಬೆಂಗಳೂರಿನಲ್ಲಿ 3.5 ಲಕ್ಷ ಜನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ₹12 ಕಟ್ಟಿದ್ರೆ ವರ್ಷಕ್ಕೆ 2 ಲಕ್ಷ ರೂಪಾಯಿವರೆಗಿನ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್. ಅತ್ಯಂತ ಕಡು ಬಡವರು ಕೆಲಸದಿಂದ ಹೋಗ್ತಾ ಇರ್ತಾರೆ, ಗಾರ್ಮೆಂಟ್ ಇಂದ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ, ಇನ್ನೆಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಏನೋ ಅಚಾತುರ್ಯ ಆಗತ್ತೆ, ತಿಂಗಳಿಗೆ ₹1 ಅಂತೆ ಪ್ರೀಮಿಯಂ ಕಟ್ಟಿದ್ರೆ, ವರ್ಷಕ್ಕೆ ₹12 ಪ್ರೀಮಿಯಂ ಕಟ್ಟಿದ್ರೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೊಡುವಂತ ಒಂದು ಬಹಳ ದೊಡ್ಡ ಯೋಜನೆ, ಬಡವರಿಗೆ ಸಹಾಯ ಆಗುವಂಥದ್ದು. ಕೇವಲ ಒಂದೇ ವರ್ಷದಲ್ಲಿ ಬೆಂಗಳೂರಿನಲ್ಲಿ ಬಹಳ ಸಂತೋಷ ಆಗತ್ತೆ ಈ ನಂಬರ್ ನಿಮ್ಮ ಎದುರುಗಡೆ ಹೇಳ್ಕೊಳ್ಳಿಕ್ಕೆ. 26 ಲಕ್ಷ ಜನ ಈ ವಿಮೆಯನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಅತ್ಯಂತ ಕಡು ಕೆಳ ಮಧ್ಯಮ ವರ್ಗದ ಜನ ಈ ಒಂದು ಬೆನಿಫಿಟ್ ನ ಪಡ್ಕೊಂಡಿರುವಂತವರು, ಅವರಿಗೆ ಇದರಿಂದ ಸಹಾಯ ಆಗಿದೆ. ಅದೇ ರೀತಿ ಮುದ್ರಾ ಯೋಜನೆ ಪ್ರಧಾನ ಮಂತ್ರಿಗಳ ಬಹಳ ದೊಡ್ಡ ಕನಸಿನ ಯೋಜನೆ. ಆ ಒಂದು ಯೋಜನೆಯಲ್ಲಿ ಕೇವಲ ಒಂದೇ ಒಂದು ವರ್ಷ ಬೆಂಗಳೂರಿನಲ್ಲಿ ಹೋದ ವರ್ಷ 2 ಲಕ್ಷ ಹೊಸ ಅಕೌಂಟ್ಗಳ ಮುಖಾಂತರ ಸುಮಾರು 3.228 ಲಕ್ಷ ಕೋಟಿ 3.28 ಲ್ಯಾಕ್ಸ್ ಕ್ರೋರ್ಸ್ ಹೋದ ವರ್ಷ ಮುದ್ರಾ ಯೋಜನೆಯಡಿ ಬೆಂಗಳೂರಿನಲ್ಲಿ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ. 2 ಲಕ್ಷ ಜನಕ್ಕೆ ಇಷ್ಟು ಹಣ ಆಗಿದೆ. ಅಟಲ್ ಪೆನ್ಷನ್ ಯೋಜನೆ, ಎಷ್ಟೋ ಸಾರಿ ನಮಗೆ ಅನ್ಸುತ್ತೆ ಸರ್ಕಾರಿ ಕೆಲಸದಲ್ಲಿರೋರು ಅವ್ರು ರಿಟೈರ್ ಆದ್ಮೇಲೆ ಪೆನ್ಷನ್ ಬರ್ತಾ ಹೋಗುತ್ತೆ, ಕೂಲಿ ಕಾರ್ಮಿಕರು ಯಾರಿರ್ತಾರೆ, ಅಸಂಘಟಿತ ಕಾರ್ಮಿಕರು ಯಾರಿರ್ತಾರೆ, ಅವ್ರಿಗೆ ಪೆನ್ಷನ್ ವ್ಯವಸ್ಥೆ ಏನಿರುತ್ತೆ ಅಂತ. ಅಂಥ ಒಂದು ವರ್ಗಕ್ಕೂ ಕೂಡ ಅಟಲ್ ಪೆನ್ಷನ್ ಯೋಜನೆಯಡಿ ಯಾರಿಗೆ ಈ ಪ್ರೀಮಿಯಂ ಅವ್ರು ಈಗಲಿಂದನೇ ಕಟ್ತಾ ಹೋದ್ರೆ 18ರಿಂದ 40 ವರ್ಷದವರೆಗೆ ಕಟ್ಟಿದ್ರೆ 5,000 ರೂಪಾಯಿವರೆಗೆ 60 ವರ್ಷ ಆದ್ಮೇಲೆ ಅವರಿಗೆ ಪೆನ್ಷನ್ ಬರ್ತಾ ಹೋಗುತ್ತೆ. ಆ ರೀತಿಯ ಒಂದು ಅಟಲ್ ಪೆನ್ಷನ್ ಯೋಜನೆಯಡಿ ಬೆಂಗಳೂರಿನಲ್ಲಿ ಕೇವಲ ಹೋದ ವರ್ಷ 80,000 ಜನ ಇದಕ್ಕೆ ರಿಜಿಸ್ಟರ್ ಆಗಿದ್ದಾರೆ. ಪ್ರಧಾನ ಮಂತ್ರಿಯ ಈ ಅನ್ಆರ್ಗನೈಸ್ ಸೆಕ್ಟರ್ ಏನಿದೆ, ಇದು ಶ್ರಮ್ ಯೋಗಿ ಮಾನ್ಧನ್ ಯೋಜನೆಯಡಿ ಸುಮಾರು ಒಂದು 7,000 ಜನಕ್ಕೆ ರಿಜಿಸ್ಟರ್ ಆಗಿದ್ದಾರೆ. ಈ ಒಂದು ಸಂಖ್ಯೆ ಬಹಳ ಮುಖ್ಯ. ನಿಮ್ಮೆಲ್ರಿಗೂ ಗೊತ್ತಿದೆ, ಬೆಂಗಳೂರಿನಲ್ಲಿ ನಮ್ಮ ಪೀಣ್ಯ ಇರ್ಬೋದು, ದಾಸರಳ್ಳಿ ಇರ್ಬೋದು, ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು, ಇಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮಗೆ ಈ MSMEಗಳು ಬಹಳ ದೊಡ್ಡದಾಗಿದೆ. ನಮ್ಮ ಕಾಸಿಯಾ ಇರ್ಬೋದು, ಇವರೆಲ್ಲರೂ ಇಂಡಸ್ಟ್ರಿ ಬಾಡಿಗಳು. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಮೀಡಿಯಂ ಅಂಡ್ ಮೈಕ್ರೋ ಇಂಡಸ್ಟ್ರಿಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. 60% ಬೆಂಗಳೂರಿನಲ್ಲಿ ಈ IT ಸೆಕ್ಟರ್ನ ಹೊರಗಡೆ ಯಾರಿಗೆ ಏನು ಉದ್ಯೋಗ ಸೃಷ್ಟಿಯಾಗಿದೆ ಅದೆಲ್ಲವೂ ಕೂಡ ಈ ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರೇ ಜನರೇಟ್ ಮಾಡಿರುವಂಥದ್ದು. ಈ ವರ್ಷ 2019-2021 ಈ ಎರಡು ವರ್ಷಗಳಲ್ಲಿ ಕೋವಿಡ್ ನಿಂದಾಗಿ ಸಂಬಳ ಕೊಡ್ಲಿಕ್ಕೂ ಕೂಡ ಈ ಉದ್ಯೋಗಗಳಿಗೆ ಬಹಳ ಕಷ್ಟ ಆಯಿತು. ಆ ಉದ್ಯೋಗಗಳಿಗೆ ಪ್ರಧಾನಮಂತ್ರಿಗಳು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂತ ಒಂದು ವಿಶೇಷವಾದ ಯೋಜನೆಯನ್ನು ತಂದರು. ಸಾಲವನ್ನು ತಕ್ಷಣಕ್ಕೆ ಈ ಎಲ್ಲ ಕಂಪನಿಗಳಿಗೆ ಕೊಟ್ಟು
ಆ ಉದ್ಯೋಗಗಳಲ್ಲಿ ಇದ್ದಂಥವರಿಗೆ ಕೆಲಸದಿಂದ ತೆಗೆದುಹಾಕದಲ್ಲೇ ಇರೋದಕ್ಕೆ ಅವ್ರ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಆಯಿತು. ಕೇವಲ ಬೆಂಗಳೂರು ನಗರದಲ್ಲಿ ಈ ರೀತಿ 16,000 MSMEಗಳಿಗೆ ಲೋನ್ ಕೊಟ್ಟಿದೆ. ಲೋನ್ನ ಮೊತ್ತ ಎಷ್ಟು ಅಂತಂದ್ರೆ 1,897 ಕೋಟಿ ರೂಪಾಯಿಯನ್ನ 1,897 crores ಲೋನ್ ಅನ್ನ MSME ಸೆಕ್ಟರ್ ನಲ್ಲಿರುವಂತಹ ಸಣ್ಣ ಕೈಗಾರಿಕೆಗಳಿಗೆ, ಬೆಂಗಳೂರಿನ ಉದ್ಯೋಗಗಳನ್ನು ರಕ್ಷಣೆ ಮಾಡಲಿಕ್ಕೆ, ಬೆಂಗಳೂರಿನ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಂತಹ ಕೂಲಿ ಕಾರ್ಮಿಕರ ಜೀವನ ರಕ್ಷಣೆ ಮಾಡಲಿಕ್ಕೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ನಲ್ಲಿ ನಮ್ಮ MSMEಗಳಿಗೆ ದುಡ್ಡು ಕೊಡಲಾಗಿದೆ. ಅದೇ ರೀತಿ ಬೆಂಗಳೂರು ಒಂದರಲ್ಲೇನೆ ಬೆಂಗಳೂರು ದಕ್ಷಿಣದ ಮಾಹಿತಿ ಕೊಡ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣದ ಒಂದರಲ್ಲೇನೆ ಕೇವಲ ಕಳೆದ ಒಂದೇ ಒಂದು ವರ್ಷದಲ್ಲಿ 22,000 ಜನಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಫ್ರೀ ಟ್ರೀಟ್ಮೆಂಟ್ ನಮ್ಮ ಆಸ್ಪತ್ರೆಗಳಲ್ಲಿ ಸಿಕ್ಕಿದೆ. ಇಡೀ ಬೆಂಗಳೂರಿನಲ್ಲಿ ಸುಮಾರು 75,000 ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸಿಕ್ಕಿದೆ. ಇದರಿಂದ ಸರ್ಕಾರ ಭರಿಸಿರುವಂತ ಹಣ ಸುಮಾರು 33 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನ ಸರ್ಕಾರ ಇದರಿಂದ 33 ಕೋಟಿ ರೂಪಾಯಿಯಷ್ಟು ಹಣವನ್ನ ಸರ್ಕಾರ ಇದರಿಂದ ಭರಿಸಿದೆ ಕೇವಲ ಕಳೆದ ಒಂದೇ ವರ್ಷದಲ್ಲಿ. ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಗೊತ್ತಿದೆ. ಜನಕ್ಕೆ ಈ ಸ್ಕೀಮ್ಗಳನ್ನು ತಲುಪಿಸುವಂತ ದೃಷ್ಟಿಯಿಂದ ಕೇಂದ್ರ ಸರ್ಕಾರ CSC ಅಂತ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ, ಕಾಮನ್ ಸರ್ವಿಸ್ ಸೆಂಟರ್ ಅಂತ. ಈ ಬೆಂಗಳೂರು ಒನ್ ಯಾವ ರೀತಿ ಇದೆ ಅದೇ ರೀತಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನೆಲ್ಲ ಕೊಡುವಂಥದ್ದು. ಬೆಂಗಳೂರಿನಲ್ಲಿ 1917 ಈ ರೀತಿಯ CSC ಸೆಂಟರ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಕೇವಲ ಬೆಂಗಳೂರಿನಲ್ಲಿ ಹೋದ ವರ್ಷ ಒಂದೇ ವರ್ಷದಲ್ಲಿ ಸುಮಾರು 8,000 ಜನಕ್ಕೆ ಹೊಸದಾಗಿ LPG ಕನೆಕ್ಷನ್ಗಳು ಉಜ್ವಲ ಯೋಜನೆಯಡಿ ಸಿಕ್ಕಿದೆ. ಇದು ಕೂಡ ಅತ್ಯಂತ ಬಡವರಿಗೆ ಫಸ್ಟ್ ಟೈಮ್ ಅವರ ಮನೆಗೆ LPG ಕನೆಕ್ಷನ್ ಸಿಕ್ಕಿರುವಂತದ್ದೇ 8,000 ಜನ ಬೆಂಗಳೂರಿನಲ್ಲಿ ಇದ್ದಾರೆ. ವಿಶೇಷ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಪ್ರಧಾನ ಮಂತ್ರಿಗಳು ಇಡೀ ದೇಶದ ಜನಕ್ಕೆ ಕರೆ ಕೊಟ್ಟರು, ಯಾರ್ಯಾರಿಗೆ ಈ LPG ಸಬ್ಸಿಡಿ ಅವಶ್ಯಕತೆ ಇಲ್ವೋ, ಯಾರು ನಿಮಗೆ ಆರ್ಥಿಕವಾಗಿ ಸಬಲರಾಗಿದ್ದೀರೋ ಅಂಥವ್ರು ನಿಮ್ಮ LPG ಸಬ್ಸಿಡಿಯನ್ನ ಬಿಟ್ಬಿಡಿ, ಆ LPG ಸಬ್ಸಿಡಿಯನ್ನು ನಾನು ದೇಶದ ಬಡವರಿಗೆ ಕೊಡ್ತೀನಿ ಅಂತ ಹೇಳಿ ಗಿವ್ ಇಟ್ ಅಪ್ ಅಂತ ಒಂದು ಕ್ಯಾಂಪೇನ್ ಪ್ರಧಾನಮಂತ್ರಿಗಳು ರನ್ ಮಾಡಿದ್ರು. ಆಶ್ಚರ್ಯ ಅಂತಂದ್ರೆ ಬೆಂಗಳೂರಿನಲ್ಲಿ ಪ್ರಧಾನಮಂತ್ರಿಗಳ ಈ ಕರೆಗೆ ಸುಮಾರು 4 ಲಕ್ಷ ಜನ ಬೆಂಗಳೂರಿಗರು ಅವರ LPG ಸಬ್ಸಿಡಿಯನ್ನ ಹಿಂತಿರುಗಿಸಿ ನಮ್ಮ LPG ಸಬ್ಸಿಡಿಯನ್ನ ನಮ್ಮ ಊರಿನ ಬಡವರಿಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಬೆಂಗಳೂರು ನಗರ ಪ್ರಧಾನಮಂತ್ರಿಗಳ ಕರೆಗೆ ಕೊಟ್ಟಿರುವಂತಹ ಒಂದು ಸ್ಪಂದನೆಯ ಸಂಕೇತ. ಇದು ಎಷ್ಟು ಮಟ್ಟಕ್ಕೆ ಪ್ರಧಾನಿಗಳಿಗೆ ಈ ನಮ್ಮ ನಗರ ಗೌರವಿಸ್ತಾ ಇದೆ, ಪ್ರೀತಿ ಕೊಟ್ಟಿದೆ, ದೇಶದ ಅಭಿವೃದ್ಧಿ ಜೊತೆ ಜನ ಹೇಗೆ ಸ್ಪಂದಿಸಿದ್ದಾರೆ ಅನ್ನೋದಕ್ಕೂ ಕೂಡ ಒಂದು ಸಂಕೇತ. ಬೆಂಗಳೂರು ನಗರ ಒಂದಕ್ಕೇನೆ ಕೇವಲ ಉಜ್ವಲ ಯೋಜನೆಯ LPG ಕನೆಕ್ಷನ್ ನ ಕೆಳಗಡೆ ಬಂದಿರುವಂತಹ ಸಬ್ಸಿಡಿ 122 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರದಿಂದ ಬೆಂಗಳೂರಿನ ಬಡವರಿಗೆ ಕೇವಲ LPG ಉಜ್ವಲ ಯೋಜನೆಯ ವತಿಯಿಂದ ಬಂದಿರುವಂತಹ ಹಣ 122 ಕೋಟಿ ರೂಪಾಯಿ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಇನ್ನೋವೇಷನ್ ಅನ್ನ, ಹೊಸ ಚಿಂತನೆಯನ್ನ, ವಿಜ್ಞಾನ ತಂತ್ರಜ್ಞಾನದ ಕಡೆಗೆ ಅವರಿಗೆ ರುಚಿಯನ್ನ, ಅಭಿರುಚಿಯನ್ನ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅನ್ನ ಶುರು ಮಾಡಿಸಿದ್ರು. ಅಟಲ್ ಇನ್ನೋವೇಷನ್ ಮಿಷನ್ ಅನ್ನುವಂಥ ಒಂದು ಯೋಜನೆ ಕೆಳಗಡೆ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಹೊಂದಿರುವಂತಹ ನಗರಗಳಲ್ಲಿ ಬೆಂಗಳೂರು ನಗರ ಒಂದು. ಬೆಂಗಳೂರು ನಗರದ ಸ್ಕೂಲ್ಗಳಲ್ಲಿ 68 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳು ಬೆಂಗಳೂರಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಇಮ್ಯುನೈಸೇಷನ್ ಬಹಳ ದೊಡ್ಡ ಮಟ್ಟಕ್ಕಾಗಿದೆ. ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿರುವಂತಹ ವಿಚಾರಗಳು. ಈ ಎಲ್ಲ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರಲಿಕ್ಕೆ ಬೆಂಗಳೂರಿನ ಎಲ್ಲ ಸಂಸದರು, ಬೆಂಗಳೂರಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಡೀ ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಇಷ್ಟು ಜನಕ್ಕೆ ಈ ಸಹಾಯವನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ ಸಮೇಷನ್ ಹೇಳಬೇಕು ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿರ್ಬೋದು, ಕರ್ನಾಟಕ ಇರ್ಬೋದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಇಡೀ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗ ನರೇಂದ್ರ ಮೋದಿ ಸರ್ಕಾರ
ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ದೇಶದ ಆರ್ಥಿಕತೆ ಹೇಗಿತ್ತು, ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು 7 ವರ್ಷಗಳ ನಂತರ ದೇಶದ ಆರ್ಥಿಕತೆ ಹೇಗಾಗಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವವಾಗಿರುವಂತಹ ಪ್ರಗತಿ ದೇಶ ಇವತ್ತು ಕಾಣ್ತಾ ಇದೆ. ಆದ್ರಿಂದನೇ ಇದ್ರ ಬಗ್ಗೆ ನಾನು ಪಾರ್ಲಿಮೆಂಟ್ನಲ್ಲೂ ಮಾತನಾಡ್ತಾ ಇರಬೇಕಾದ್ರೆ ಪಾರ್ಲಿಮೆಂಟ್ನಲ್ಲೂ ಹೇಳಿದೆ, ದೇಶದ ಆರ್ಥಿಕ ಇತಿಹಾಸವನ್ನ ನಾವು ವ್ಯಾಖ್ಯಾನಿಸೋದಕ್ಕೆ ಬಿಫೋರ್ ಮೋದಿ ಅಂಡ್ ಆಫ್ಟರ್ ಮೋದಿ ಅನ್ನುವಂಥ ರೀತಿಯಲ್ಲಿ ನಾವು ನೋಡಬಹುದು. ಬಿಫೋರ್ ಮೋದಿ ದೇಶದ ಅತ್ಯಂತ ದೊಡ್ಡ ಬಡ ವರ್ಗ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲೇ ಇರಲಿಲ್ಲ, ಅತ್ಯಂತ ಕಡು ಬಡತನದಲ್ಲಿದ್ರು, ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ, ದೇಶದಲ್ಲಿ ಡಬಲ್ ಡಿಜಿಟ್ ಇನ್ಫ್ಲೇಷನ್ ನಡೀತಾ ಇತ್ತು. ಆದ್ರೆ ಇವತ್ತು ಅತ್ಯಂತ ಕಡು ಬಡವನ ಹತ್ರನೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಇದೆ. ಪಾನಿಪುರಿ ಮಾರಾಟ ಮಾಡುವಂತಹ ಅಂಗಡಿಯಿಂದ ಹಿಡಿದು ಮನೆ ಎದುರುಗಡೆ ಹಬ್ಬ ಹರಿದಿನಗಳ ಟೈಮ್ನಲ್ಲಿ ಬರುವಂತ ಹಸು ತಗೊಂಡು, ನಂದಿ ತಗೊಂಡು, ಈ ಬಸವನ್ ತಗೊಂಡು ಬರುವಂತವರು ಕೂಡ ಇವತ್ತು UPI ಪೇಟಿಎಂ ಅನ್ನು ಬಳಸುವಂತ ಮಟ್ಟಕ್ಕೆ ಡಿಜಿಟಲ್ ಪೇಮೆಂಟ್ ನೆಟ್ವರ್ಕ್ ಇವತ್ತು ದೇಶದಲ್ಲಿ ಬಂದಿದೆ. ನಾವೇ ನೋಡಿರೋ ಹಾಗೆ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕದಲ್ಲೇನೆ ಹೊಸ ರೈಲ್ವೆ ಸ್ಟೇಷನ್ಗಳು, ಏರ್ಪೋರ್ಟ್ಗಳು ಪ್ರಾರಂಭ ಆಗಿ ಬೆಂಗಳೂರಿನಿಂದ ಕಲಬುರಗಿ ಇರ್ಬೋದು, ಬೆಂಗಳೂರಿನಿಂದ ಬೆಳಗಾಂ ಇರ್ಬೋದು, ಬೆಂಗಳೂರಿನಿಂದ ಹುಬ್ಳಿ ಇರ್ಬೋದು, ಬೆಂಗಳೂರಿನಿಂದ ಮಂಗಳೂರು ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಏರ್ ಕನೆಕ್ಟಿವಿಟಿ ಕೂಡ ಬೆಂಗಳೂರು ರಾಜ್ಯದಲ್ಲಿ ಇವತ್ತು ಜಾಸ್ತಿ ಆಗಿದೆ. ಸೊ ದೇಶದ ಪ್ರಗತಿ ವೇಗವಾಗಿ ದೇಶದ ಎಲ್ಲ ಕಡೆಗೆ ನಡೀತಾ ಇದೆ. ಸುಮಾರು 4 ಕೋಟಿ ಮನೆಗಳಿಗೆ ಪ್ರಪ್ರಥಮ ಬಾರಿಗೆ ನಲ್ಲಿಯಲ್ಲಿ ನೀರು ಕೊಟ್ಟಿರುವಂತಹ ಕೆಲಸ ನರೇಂದ್ರ ಮೋದಿಯವರ ಸರ್ಕಾರದಲ್ಲಾಗಿದೆ. ಇಮ್ಯಾಜಿನ್ ಮಾಡಬಹುದು, ಅಧಿಕಾರ ಬಂದು, ಸ್ವಾತಂತ್ರ್ಯ ಬಂದು ಇಷ್ಟಿಷ್ಟು ವರ್ಷ ಅಧಿಕಾರ ನಡೆಸಿದವರು ದೇಶದ ಜನಕ್ಕೆ ಒಂದು ನಲ್ಲಿ ನೀರು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ದೇಶದ ಬಡ ಜನಕ್ಕೆ. ಮೋದಿಯವರು ಬಂದ ಮೇಲೆ ಫಸ್ಟ್ ಟೈಮ್ 4 ಕೋಟಿ ಜನಕ್ಕೆ ಫಸ್ಟ್ ಟೈಮ್ ಟ್ಯಾಪ್ಡ್ ವಾಟರ್ ಬರ್ತಾ ಇದೆ, ನಲ್ಲಿಯಲ್ಲಿ ನೀರು ಬರ್ತಾ ಇದೆ. 2 ಲಕ್ಷ ಪೋಸ್ಟ್ ಆಫೀಸ್ಗಳನ್ನ ದೇಶದಾದ್ಯಂತ ಬ್ಯಾಂಕ್ಗಳಾಗಿ ಪರಿವರ್ತಿಸುವಂತ ಕೆಲಸ ಇವತ್ತು ನಡೀತಾ ಇದೆ. ಎನಿ ಟೈಮ್ ಎನಿ ಬ್ಯಾಂಕ್ ಆಪರೇಷನ್ಸ್ ಅಂತ. ಅಂಗನವಾಡಿ ಕಾರ್ಯಕರ್ತರ ಅಪ್ಗ್ರೇಡೇಷನ್ ಇವತ್ತು ನಡೀತಾ ಇದೆ 1.5 ಲಕ್ಷದ ಜನಕ್ಕೆ. ಟೋಟಲಿ ಈ ದೇಶದಲ್ಲಿ 80 ಲಕ್ಷ ಬಡವರಿಗೆ, 80 ಲಕ್ಷ ಮನೆಗಳನ್ನ ಈ ದೇಶದ ಬಡವರಿಗೆ ಕಟ್ಟಿಸ್ಕೊಡುವಂತ ಹೌಸಿಂಗ್ ಫಾರ್ ಆಲ್ ಸ್ಕೀಮ್ ನಲ್ಲಿ ಕೆಲಸ ನಡೀತಾ ಇದೆ. ಪ್ರಧಾನ ಮಂತ್ರಿಗಳ ಆವಾಸ್ ಯೋಜನೆಯಡಿ 100 ಲಕ್ಷ ಕೋಟಿ ರೂಪಾಯಿಗಳು ಕೇವಲ ಹೈವೇ ನಿರ್ಮಾಣ ಮಾಡೋದಕ್ಕೆ ಮುಂದಿನ 5 ವರ್ಷಗಳಲ್ಲಿ ಮಾಡುವಂಥದ್ದಿದೆ. ಬೆಂಗಳೂರಿಗೆ ಈಗಾಗಲೇ ಕೂಡ ಹಿಂದಿನ ಬಜೆಟ್ ನಲ್ಲೇನೆ ಯಾವುದನ್ನ ನಾವು ಬಹಳ ವರ್ಷಗಳಿಂದ ಪ್ರಯತ್ನ ಮಾಡಿ ಬೆಂಗಳೂರಿಗೆ ಬೇಕು ಅಂತ ಕೇಳ್ತಿತ್ತು, ಬೆಂಗಳೂರಿಗೆ ಬೇಕಾಗಿರುವಂತಹ ಮೆಟ್ರೋ ಯೋಜನೆ 2A 2B ನಮ್ಮ ಸಿಲ್ಕ್ ಬೋರ್ಡ್ ನಿಂದ KR ಪುರಂ ಇಂದ ಏರ್ಪೋರ್ಟ್ ಕನೆಕ್ಟ್ ಮಾಡುವಂತಹ 2A 2B ಯೋಜನೆ ಸ್ಯಾಂಕ್ಷನ್ ಆಗಿ ಕೆಲಸ ಈಗಾಗಲೇ ವೇಗವಾಗಿ ನಡೀತಾ ಇದೆ. ಬೆಂಗಳೂರಿನ ಸಬರ್ಬನ್ ಯೋಜನೆ ಹೋದ ವರ್ಷದ ಬಜೆಟ್ ನಲ್ಲೇನೆ ಸ್ಯಾಂಕ್ಷನ್ ಆಗಿ ಅದಕ್ಕೆ ಹಣಕಾಸು ಕೊಟ್ಟು ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆಗಿ ಸಬರ್ಬನ್ ಯೋಜನೆ ಕೂಡ ಬೆಂಗಳೂರಿಗೆ ತ್ವರಿತವಾಗಿ ಅಪ್ರೂವಲ್ ಆಗಿದೆ. ಬೆಂಗಳೂರಿನಲ್ಲಿ ಗೇಲ್ನ ವತಿಯಿಂದ ಗ್ಯಾಸ್ ಪೈಪ್ಲೈನ್ ಯೋಜನೆ ಕನೆಕ್ಷನ್ ಕೂಡ ಮನೆ ಕೊಡುವಂಥದ್ದು ನಡೀತಾ ಇದೆ. ನೀವೆಲ್ಲರೂ ಕೇಳಿರ್ಬೋದು, ಈ ಯಾರ್ದೋ ಮನೆಯಲ್ಲಿ LPG ಗ್ಯಾಸ್ ಒಡೆದೋಯ್ತು, ಅದರಿಂದ ಸಾವು ನೋವಾಯ್ತು. ಅದರಲ್ಲೂ ವಿಶೇಷವಾಗಿ ಯಾರಿಗೆ ಅಂತಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ತಾಯಂದ್ರು ಯಾರು ಅಡುಗೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಡುಗೆ ಮನೆ ಎದುರುಗಡೆ ನಿಂತು, ಅಂಥವ್ರಿಗೆ ಬಹಳ ದೊಡ್ಡ ಜೀವ ಕಾಪತ್ ಕೊಡುವಂಥದ್ದು. LPG ಗ್ಯಾಸ್ನ ಬದಲಾಗಿ ಡೈರೆಕ್ಟ್ ಆಗಿ CNG ಕನೆಕ್ಷನ್ ಮನೆ ಅಡುಗೆ ಮನೆ ಒಳಗಡೆನೆ ಬರೋ ರೀತಿ ಏನು ಪೈಪ್ಡ್ ಗ್ಯಾಸ್ ಕನೆಕ್ಷನ್ ನ ಗೇಲ್ ಕೊಡ್ತಾ ಇದ್ದಾರೆ. ಒಂದು ಬಹಳ ದೊಡ್ಡ ಯೋಜನೆ ಅದು. ಬೆಂಗಳೂರಿನಲ್ಲಿ ಇವತ್ತು ವೇಗವಾಗಿ ಆ ಯೋಜನೆ ಕೂಡ ಕೆಲಸ ಮಾಡ್ತಾ ಇದೆ. ಬೆಂಗಳೂರು ಮೈಸೂರಿನ ಇನ್ಫ್ರಾಸ್ಟ್ರಕ್ಚರ್ ಹೈವೇ ಏನಿದೆ, 10 ಲೈನ್ ಹೈವೇ ಏನಿದೆ, ಅದಕ್ಕೂ ಕೂಡ ಸುಮಾರು ಒಂದು 10,000 ಕೋಟಿ ವೆಚ್ಚದಲ್ಲಿ ಆ ಯೋಜನೆ ಕೂಡ ಆಗ್ತಾ ಇದೆ. ಈ ಎಲ್ಲ ಯೋಜನೆಗಳು, ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಟರ್ಮಿನಲ್ 2 ಕೆಲಸ ಬಹಳ ವೇಗವಾಗಿ ನಡೀತಾ ಇದೆ. ಈ ಎಲ್ಲದನ್ನ ಗಮನಿಸಿದಾಗ ನರೇಂದ್ರ ಮೋದಿ ಸರ್ಕಾರದಿಂದ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬಹಳ ವಿಶೇಷವಾಗಿರುವಂತಹ ಒಂದು ಕೊಡುಗೆ ಸಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಬೆಂಗಳೂರಿನ ಜನತೆಯ ಪರವಾಗಿ ನಾನು, ಕರ್ನಾಟಕದ ರಾಜ್ಯದ ಜನತೆಯ ಪರವಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ
Subscribe to our channel by clicking the subscribe button. Click the bell button and enjoy the latest uploads from our channel.